ಇವತ್ತು ನಾನು ನಿಮ್ಮನ್ನು ಬೆಂಗಳೂರಿನ ಮತ್ತೊಂದು ಪುರಾತನ ಏರಿಯಾ ಹೆಬ್ಬಾಳು ಕರ್ಕೊಂಡ್ಬಂದಿದ್ದೀನಿ. ಬೆಂಗಳೂರಿನ ಪ್ರಪ್ರಥಮ ಶಿಲಾಶಾಸನ ಸಿಕ್ಕಿದಂಥ ಜಾಗ ಇದೇನೆ ನೋಡಿ, ಇಲ್ಲಿ ಫೋಟೋ ಇದೆ. ಬೆಂಗಳೂರಿನ ಮೊದಲ ಶಾಸನ. ಏನಪ್ಪ ಈ ಶಾಸನ ಏನು ಹೇಳುತ್ತೆ ಅಂತಂದರೆ, 750ನೇ ಇಸ್ವಿಲಿ ಗಂಗರ ಅರಸ ಶ್ರೀಪುರುಷನ ಸೈನ್ಯಾಧಿಕಾರಿಯಾಗಿದ್ದಂಥ ಕಿತ್ತಯ್ಯನಿಗೂ ಮತ್ತು ರಾಷ್ಟ್ರಕೂಟರಿಗೂ ಯುದ್ಧ ಆಗುತ್ತೆ, ಘನಘೋರವಾದಂಥ ಯುದ್ಧ ಆಗುತ್ತೆ ಹೆಬ್ಬಾಳದಲ್ಲಿ. ಆ ಕಿತ್ತಯ್ಯನವರು ಇದರಲ್ಲಿ ಸಾಯ್ತಾರೆ. ಆ ಹುತಾತ್ಮರಾಗಿದ್ದಕ್ಕೆ ಒಂದು ವೀರ್ಗಲ್ಲು ಇಲ್ಲಿದೆ, ಅದನ್ನು ನೆಟ್ಟಿದ್ದಾರೆ. ಬೆಂಗಳೂರಿನ ಅತ್ಯಂತ ಪುರಾತನ ಮೊದಲ ಇಲ್ಲಿವರೆಗೆ ಸಿಕ್ಕಿರುವಂಥದ್ದು ಮೊದಲ ವೀರಗಲ್ಲು ಇದಾಗಿದೆ. 750ನೇ ಇಸ್ವಿಲಲ್ಲಿ 1,400 ವರ್ಷಗಳಷ್ಟು ಹಿಂದೆ ಹೆಬ್ಬಾಳನ ಪೆರ್ಬೋಳಲ ನಾಡು ಅಂತ ಕರೀತಾ ಇದ್ರು. ಅತ್ಯಂತ ಸಂಪದ್ಭರಿತವಾದಂಥ 30 ಹಳ್ಳಿಗಳನ್ನು ಒಳಗೊಂಡಂಥ ಅತ್ಯಂತ ಸಂಪದ್ಭರಿತವಾದಂಥ ಪ್ರದೇಶ ಈ ಹೆಬ್ಬಾಳ ಆಗಿತ್ತು. ಪೆರ್ಬೋಳಲ ನಾಡು ಅಂತ ಕರೀತಾ ಇದ್ರು. ಪೆರ್ಬೋಳಲ ನಾಡು, ಪೆರ್ಬೋಳ, ಪೆರ್ಬಾಳ, ಪೆಬ್ಬಾಳ, ಹೆಬ್ಬಾಳ ಆಯಿತು. ನೀವು ಹೆಬ್ಬಾಳಕ್ಕೆ ಊರೊಳಗಡೆ ಬಂದಾಗ ಗೂಗಲಲ್ಲಿ ಹೆಬ್ಬಾಳ ಕಿತ್ತಯ್ಯ ಸ್ಟೋನ್ ಅಂತ ಹಾಕಿದ್ರೆ ಸಿಗುತ್ತೆ ನಿಮಗೆ. ಬಂದು ಈ ಕಲ್ಲನ್ನು ನೋಡಿ ಎಲ್ಲರಿಗೂ ನಿಮ್ಮ ಮನೆ ಮಕ್ಕಳಿಗೂ ಇದನ್ನೆಲ್ಲ ತೋರಿಸಿ. ಯಾಕೆಂತಂದರೆ ಹೆಬ್ಬಾಳದ ಇತಿಹಾಸ 1,400 ವರ್ಷಗಳಷ್ಟು ಪುರಾತನವಾದದ್ದು. ಬನ್ನಿ ಕಲ್ಲನ್ನು ನೋಡೋಣ. ಇಲ್ಲಿ ನೀವು ನೋಡ್ತಾ ಇರೋವನೇ ಕಿತ್ತಯ್ಯ. ಇಲ್ಲಿ ಕೆಳಗಡೆ ಅಕ್ಷರಗಳಲ್ಲಿ ಏನು ಬರೆದಿದೆ ಅಂತ ನೋಡಿ, ಇಲ್ಲಿ ಫೋಟೋ, ಅದೇ ಫೋಟೋ, ಇವನೇ ಆ ಕಿತ್ತಯ್ಯ. ಇದೇ ಆ ವೀರಗಲ್ಲು. 750ನೇ ಇಸ್ವಿಯ ವೀರಗಲ್ಲು. ಅಜಮಾಸ 750ನೇ ಇಸ್ವಿ ಅಂತೆ ಇತಿಹಾಸಕಾರರು ಅಭಿಪ್ರಾಯ ಪಟ್ಟಿದ್ದಾರೆ. ಬೆಂಗಳೂರಿನ ಮೊದಲ ವೀರಗಲ್ಲು. ಇದಕ್ಕಿಂತ ಹಳೆದಿನ್ನೂ ನಮ್ಗೆ ಸಿಕ್ಕಿಲ್ಲ. ಇದಾದಮೇಲೆ 900ನೇ ಇಸ್ವಿನಲ್ಲಿ ಬೇಗೂರು ದೇವಸ್ಥಾನದಲ್ಲಿ ಸಿಕ್ಕಿದೆ. 750ನೇ ಇಸ್ವಿ ಇದಿದೆ ಮೊದಲು. ಹೆಬ್ಬಾಳ ಅತ್ಯಂತ ಪುರಾತನವಾದ ಪ್ರದೇಶಗಳಲ್ಲಿ ಒಂದು ಬೆಂಗಳೂರಲ್ಲಿ. ಒನ್ ಆಫ್ ದ ಓಲ್ಡೆಸ್ಟ್ ಏರಿಯಾಸ್ ಇನ್ ಬೆಂಗಳೂರು, ಒನ್ ಆಫ್ ದ ಓಲ್ಡೆಸ್ಟ್ ಟೌನ್ಸ್. ಪ್ರಾಸ್ಪ್ಯಾರಿಟಿ ತುಂಬ ಇತ್ತು, ಸಿಕ್ಕಾಪಟ್ಟೆ ಶ್ರೀಮಂತಿಕೆ ಇತ್ತು ಹೆಬ್ಬಾಳದಲ್ಲಿ. ಅದಕ್ಕೆ ಈ ಕಲ್ಲೇ ಸಾಕ್ಷಿ. ನೀವು ಬೆಂಗಳೂರಿನ ಟ್ರಾಫಿಕಲ್ಲಿ ಆರಾಮಾಗಿ ಓಡಾಡಬೇಕು ಅಂತ ನಿಮ್ಗೆ ಬಯಸಿದ್ರೆ, ಈ ಬಿಸಿಲಿನ ತಪ್ಪಿಸ್ಕೋಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಸವಾರಿ ರೆಂಟಲ್ಸ್ ಉಪಯೋಗಿಸಿ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು AC ಹಾಕ್ಕೊಂಡು ಜ್ಯೂಸ್ ಕುಡ್ಕೊಂಡು ಮೊಬೈಲ್ ನೋಡಿಕೊಂಡು ನಿಮ್ಮ ಡೆಸ್ಟಿನೇಷನ್ ತಲುಪ್ಕೋಬೋದು. ಏನಂತೀರಾ?